ಇದು ವಿಜಯಲಕ್ಷ್ಮಿ ಮತ್ತು ದರ್ಶನ್ಗೆ ಸಂಬಂಧಪಟ್ಟಂತಹ ಬ್ರೇಕಿಂಗ್ ಸುದ್ದಿ. ದರ್ಶನ್ ಜೈಲಿನಲ್ಲಿದ್ದಾಗ ವಿಜಯಲಕ್ಷ್ಮಿ ನಾನಾ ಸರ್ಕಸ್ ಮಾಡಿದ್ರು. ಟೆಂಪಲ್ ರನ್ ಮಾಡಿ ಪೂಜೆ ಪುನಸ್ಕಾರ ಮಾಡಿದ್ದ ವಿಜಯಲಕ್ಷ್ಮಿ, ದರ್ಶನ್ಗಾಗಿ ಹಲವು ದೇವಾಲಯದ ಮೊರೆ ಹೋಗಿದ್ದ ವಿಜಯಲಕ್ಷ್ಮಿ, ಇನ್ನು ಇವರು ಹೋದ ಒಂದು ದೇವಾಲಯ ಬ್ಲ್ಯಾಕ್ ಮ್ಯಾಜಿಕ್ಗೆ ಫೇಮಸ್ ಆಗಿತ್ತಂತೆ. ಹಾಗಾದ್ರೆ ಯಾವುದು ಆ ದೇವಸ್ಥಾನ? ದರ್ಶನ್ ಬಿಡುಗಡೆಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿದ್ರ ವಿಜಯಲಕ್ಷ್ಮಿ? ಈ ಕುರಿತಾದ ಒಂದು ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ ನಿಮ್ಮ ಫ್ರೀಡಮ್ ಟಿವಿಯಲ್ಲಿ. ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಬಿಡುಗಡೆಗಾಗಿ ನಾನಾ ತರಹದ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರು. ಮೂಕಾಂಬಿಕೆಯಿಂದ ಹಿಡಿದು ತಮಿಳುನಾಡಿನ ಹೆಸರಾಂತ ದೇವಸ್ಥಾನದವರೆಗೂ ಕೂಡ ವಿಜಯಲಕ್ಷ್ಮಿ ಭೇಟಿ ಕೊಡದೇ ಇರತಕ್ಕಂತಹ ದೇವಾಲಯಗಳೇ ಇರಲಿಲ್ಲ. ತನ್ನ ಗಂಡ ಬಿಡುಗಡೆಯಾಗಬೇಕು, ಜೊತೆಗೆ ತನ್ನ ಗಂಡನಿಗೆ ಇರತಕ್ಕಂತಹ ಕಾನೂನು ಕಂಟಕದಿಂದ ಗಂಡ ಪಾರಾಗಬೇಕು ಅಂತ ಹೇಳಿ ಒಂದು ಪತ್ನಿ ಮಾಡಬಹುದಾದ ಎಲ್ಲ ಕೆಲಸಗಳನ್ನು ಕೂಡ, ಎಲ್ಲ ಪ್ರಾರ್ಥನೆಗಳನ್ನು ಕೂಡ ವಿಜಯಲಕ್ಷ್ಮಿ ಮಾಡಿದ್ರು. ಆದರೆ ವಿಜಯಲಕ್ಷ್ಮಿ ಭೇಟಿ ಕೊಟ್ಟಂತಹ ದೇವಸ್ಥಾನಗಳ ಪೈಕಿ ಒಂದು ದೇವಸ್ಥಾನ ಮಾತ್ರ ಬ್ಲ್ಯಾಕ್ ಮ್ಯಾಜಿಕ್ಕಿಗೆ ಫೇಮಸ್ ಆಗಿತ್ತು. ಅಂದರೆ ಅಲ್ಲಿ ವಾಮಾಚಾರಗಳು ನಡೀತಾ ಇತ್ತು, ಅಥವಾ ಅಲ್ಲಿ ಬೇರೆ ಬೇರೆ ತರಹದ ಬ್ಲ್ಯಾಕ್ ಮ್ಯಾಜಿಕ್ಗಳು ನಡೀತಾ ಇತ್ತು, ಗೊತ್ತಿಲ್ಲ. ಒಟ್ಟಾರೆ ಆ ಒಂದು ಬ್ಲ್ಯಾಕ್ ಮ್ಯಾಜಿಕ್ಕಿಗೆ ಆ ಒಂದು ದೇವಾಲಯ ಫೇಮಸ್ ಆಗಿತ್ತು ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಆ ದೇವಸ್ಥಾನ ಯಾವುದು, ಜೊತೆಗೆ ಆ ದೇವಸ್ಥಾನದ ವಿಶೇಷತೆಗಳೇನು? ಎಸ್, ಇದು ಅಸ್ಸಾಮಿನ ಗುವಾಹಟಿಯಲ್ಲಿರುವಂತಹ ಕಾಮಾಖ್ಯ ದೇವಾಲಯ ಬ್ಲ್ಯಾಕ್ ಮ್ಯಾಜಿಕ್ಕಿಗೆ ಫೇಮಸ್ ಆಗಿತ್ತು. ಎಸ್, ಕಾಮಾಖ್ಯ ಮಂದಿರ ಬ್ಲ್ಯಾಕ್ ಮ್ಯಾಜಿಕ್ಕಿಗೆ ಫೇಮಸ್ ಆಗಿತ್ತು. ದರ್ಶನ್ ಜೈಲಿನಲ್ಲಿದ್ದಾಗ ಈ ದೇವಾಲಯಕ್ಕೆ ಹೋಗಿದ್ದಂತಹ ವಿಜಯಲಕ್ಷ್ಮಿ, ದರ್ಶನ್ ಜೈಲಿನಲ್ಲಿದ್ದಾಗ ಆ ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ರು ವಿಜಯಲಕ್ಷ್ಮಿ. ನಂತರ ಜೈಲಿನಿಂದ ಬಿಡುಗಡೆಯಾದ ನಟ ದರ್ಶನ್, ಜೈಲಿಂದ ಪತಿ ಹೊರಬರ್ತಾ ಇದ್ದಂತೆ ಮತ್ತೆ ದೇವಸ್ಥಾನಕ್ಕೆ ಹೋಗಿದ್ದ ವಿಜಯಲಕ್ಷ್ಮಿ. ನೋಡಿ, ಈ ದೇವಾಲಯದಲ್ಲಿ ಹಲವು ವಿಶೇಷತೆಗಳಿವೆ, ಅದರಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಒಂದು. ಬ್ಲ್ಯಾಕ್ ಮ್ಯಾಜಿಕ್ ಅದು ಕೂಡ ಒಂದು. ಈ ಟೆಂಪಲ್ ಪ್ರತಿ ವರ್ಷ 10,000 ಅತೀಂದ್ರಿಯ ಶಕ್ತಿಯನ್ನು ಆಕರ್ಷಿಸುತ್ತದೆಯಂತೆ. ಇದೀಗ ಈ ದೇವಾಲಯ ಪೂಜೆಗೆ ಅಷ್ಟೇ ಅಲ್ಲದೆ ಮಾಟ ಮಂತ್ರಕ್ಕೂ ಕೂಡ ಫೇಮಸ್ ಆಗಿದೆ. ಅಸ್ಸಾಂನ ಗುವಾಹಟಿಯಲ್ಲಿರ್ತಕ್ಕಂತಹ ಈ ಒಂದು ದೇವಸ್ಥಾನ, ಈ ದೇವಸ್ಥಾನ ಬ್ಲ್ಯಾಕ್ ಮ್ಯಾಜಿಕ್ಗೂ ಕೂಡ ಹೆಸರುವಾಸಿ. ಇದು ಕಾಮಾಖ್ಯ ಮಂದಿರ, ಬ್ಲ್ಯಾಕ್ ಮ್ಯಾಜಿಕ್ಕಿಗೆ ಫೇಮಸ್ ಆಗಿರ್ತಕ್ಕಂಥ ಒಂದು ದೇವಾಲಯ. ದರ್ಶನ್ ಜೈಲಿನಲ್ಲಿದ್ದಾಗ ಈ ದೇವಾಲಯಕ್ಕೆ ಹೋಗಿದ್ದಂಥ ವಿಜಯಲಕ್ಷ್ಮಿ ನಂತರ ಜೈಲಿನಿಂದ ಹೊರಬಂದು ಅದಾದ ನಂತರ ಬೆನ್ನು ನೋವಿಗೆ ಟ್ರೀಟ್ಮೆಂಟನ್ನು ಪಡೆದುಕೊಂಡ ನಂತರ ಈಗ ಸ್ವಲ್ಪ ಚೇತರಿಸಿಕೊಂಡಿದ್ದಾರೆ ನಟ ದರ್ಶನ್. ಹಾಗಾಗಿ ಮತ್ತೆ ಅದೇ ಕಾಮಾಖ್ಯ ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ದಾರಂತೆ ವಿಜಯಲಕ್ಷ್ಮಿ. ನೀವು ಚಿತ್ರದಲ್ಲಿ ಗಮನಿಸ್ತಾ ಇರ್ಬೋದು, ವಿಜಯಲಕ್ಷ್ಮಿ ಅವರ ಹಿಂದೆ ಇರತಕ್ಕಂತಹ ದೇವಾಲಯದ ರೂಪದ ಆ ಒಂದು ಫೋಟೋ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಕಾಮಾಖ್ಯ ದೇವಾಲಯ. ಆ ದೇವಸ್ಥಾನದ ಮುಂದೆ ನಿಂತ್ಕೊಂಡು ವಿಜಯಲಕ್ಷ್ಮಿ ಅವರು ಫೋಟೋ ತೆಗೆಸಿಕೊಂಡಿದ್ರು. ಆ ದೇವಸ್ಥಾನ ಬ್ಲ್ಯಾಕ್ ಮ್ಯಾಜಿಕ್ಕಿಗೆ ಬಹಳಷ್ಟು ಫೇಮಸ್ ಅಂತೆ. ಈ ದೇವಾಲಯದಲ್ಲಿ ಹಲವು ವಿಶೇಷತೆಗಳಿದೆ, ಅದರಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಒಂದು. ಈ ಟೆಂಪಲ್ ಪ್ರತಿ ವರ್ಷ 10,000 ಅತೀಂದ್ರಿಯ ಶಕ್ತಿ ಆಕರ್ಷಿಸುತ್ತದೆ ಎಂದು ವಾಡಿಕೆ ಇದೆ. ಇದೀಗ ಈ ದೇವಾಲಯ ಪೂಜೆಗೆ ಅಷ್ಟೇ ಅಲ್ಲದೆ ಮಾಟ ಮಂತ್ರಕ್ಕೂ ಕೂಡ ಫೇಮಸ್ ಎಂದು ಹೇಳಲಾಗ್ತಾ ಇದೆ.